ಆ್ಯಕ್ಚುಲಿ ಈ ವಿಡಿಯೋ ಹುಡುಗಿರಿಗೆ ಏನು ವಿಷಯ ಅಂದರೆ, ಕೆಲವು ಹುಡುಗಿರು ಅವ್ರ ತಂದೆ ತಾಯಿ ಮಾತನ್ನು ಕೇಳಲ್ಲ, ಅವ್ರ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಮತ್ತು ನಿನ್ನೆ ಮೊನ್ನೆ ಪರಿಚಯ ಆದವ್ರ ಮಾತು ಕೇಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ. ನಾನು ಜಾಸ್ತಿ ಟ್ರಾವೆಲ್ ಮಾಡೋದು ಟ್ರೈನಲ್ಲಿ. ನನಗೆ ಟ್ರೈನಲ್ಲಿ ಒಬ್ಬರು ಪರಿಚಯದ ವ್ಯಕ್ತಿ, ಅವರು ಫ್ರೆಂಡ್ ಇದು ಲೈಫ್ ಸ್ಟೋರಿ ಹೇಳಿದ್ರು. ಆ ಹುಡುಗಿಯಾದವಳು ಒಂದು ಹುಡುಗನ ಲವ್ ಮಾಡ್ತಾ ಇರ್ತಾಳೆ. ಅದು ಮನೆಯವ್ರನ್ನೆಲ್ಲ ಎದುರಾಕೊಂಡು, ಅವ್ರ ಫ್ಯಾಮಿಲೀಸ್ನೆಲ್ಲ ಎದುರಾಕೊಂಡು ಲವ್ ಮಾಡ್ತಾ ಇರ್ತಾಳೆ. ಹುಡುಗ ಆದವನು ಎಣ್ಣೆ ಕುಡ್ಕೊಂಡು, ಜಗಳ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ಆ ಹುಡುಗಿಗೂ ಗೊತ್ತಿರುತ್ತೆ, ಅವ್ರ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ಹೇಳಿರ್ತಾರೆ, ಬೇಡ ಇದೆಲ್ಲ ಬೇಡ, ನೀನು ಬೇರೆ ಹುಡುಗನ ಲವ್ ಮಾಡು, ಮದುವೆ ಆಗು ಅಂತ ಹೇಳ್ತಾರೆ. ಆದರೆ ಈ ಹುಡುಗಿ ಕೇಳಲ್ಲ. ಈ ಹುಡುಗಿ ತಾನು ಅವನು ಚೇಂಜ್ ಮಾಡ್ತೀನಿ, ಅವನು ಕುಡಿಯೋದು ಬಿಡ್ತಾನೆ, ನನಗೋಸ್ಕರ ಬಿಡ್ತಾನೆ ಅಂತ ಎಲ್ಲ ಹೇಳಿ ಮನೆಯವ್ರನ್ನ ಒಪ್ಪಿಸಿ ಅವಳು ಅವನ್ನ ಲವ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಒಂದು 3 ವರ್ಷ ಲವ್ ಹಾಗೆ ಇರುತ್ತೆ. ಕಾಲಕ್ರಮೇಣ ಅವನು ಕುಡ್ಕೊಂಡು ಬಂದು ಅವಳಿಗೆ ಹೊಡೆಯೋದು, ಬೇರೆ ಹುಡುಗರ ಜೊತೆ ಮಾತಾಡಿದ್ರೆ, ಮೆಸೇಜ್ ಮಾಡಿದ್ರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹುಡುಗರ ಜೊತೆ ಮಾತಾಡಿದ್ರು ಅವಳಿಗೆ ಅವನು ಬೈತಾ ಇದ್ದ. ಇದೆಲ್ಲ ನಡೀತಾ ಇರಬೇಕಾದ್ರೆ ಕೊನೆಗೆ ಒಂದಿನ ಅವಳಿಗೂ ಮತ್ತು ಅವನಿಗೂ ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಗಲಾಟೆಯಾಗಿ ಅವನು ಅವಳಿಗೆ ಹೊಡಿತಾನೆ. ಇವಳಿಗೆ ಬೇಜಾರಾಗುತ್ತೆ, ನಾನು ಇಷ್ಟು ಕಷ್ಟಪಟ್ಟು ಇವನಿಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡು ಇವಾಗ ನೋಡಿದರೆ ಇವ ನಾನು ಹೊಡಿತಾನೆ ಅಂತ ಅವಳು ತಲೆಯಲ್ಲಿ ಬಂದಿರುತ್ತೆ ಆ ಟೈಮಲ್ಲಿ. ಅದಕ್ಕೆ ಅವಳು ಏನು ಮಾಡ್ತಾಳೆ ಅಂದರೆ, ಇನ್ನು ಮುಂದೆ ನಾವು ರಿಲೇಷನ್ಶಿಪ್ ಅಂದರೆ ಲವ್ವಲ್ಲಿರೋದು ಬೇಡ, ಎಲ್ಲದನ್ನು ಬಿಟ್ಟು ಎಸ್ಪೆಷಲಿ ಈ ವಿಡಿಯೋ ಎಣ್ಣೆ ಕುಡ್ಕೊಂಡು ತನ್ನ ಹೆಂಡತಿಗೆ ಹೊಡಿತಾರಲ್ವ, ಅಂಥವರಿಗೆ ಇದು. ಮದುವೆ ಆದಮೇಲೆ ಗಂಡ ಆದವನು ಕುಡ್ಕೊಂಡು ಬಂದು ಹೆಂಡತಿಗೆ ಹೊಡಿತೀರಲ್ವ, ನಿಮಗೆ ಅಕ್ಕ ತಂಗಿ ಅಮ್ಮ ಮತ್ತು ನಿಮಗೆ ಸ್ವಂತ ಮಗಳಿದ್ದು ಅವರು ಗಂಡ ಆದವರು ಹೊಡೆದ್ರೆ ನೀವೇನು ಮಾಡ್ತೀರ ಅವಾಗ? ನೀವು ಬೇರೊಬ್ಬರ ಮನೆಯಿಂದ ಒಂದು ಹುಡುಗಿನ ಮದುವೆಯಾಗಿ ಕರ್ಕೊಂಡು ಬಂದು ನೀವು ಚೆನ್ನಾಗಿ ನೋಡ್ಕೊಳ್ಳೋದಾದರೆ ಮಾತ್ರ ಮದುವೆಯಾಗಿ. ಅದನ್ನು ಬಿಟ್ಕೊಂಡು ನೀವು ಎಣ್ಣೆ ಕುಡ್ಕೊಂಡು ಬಂದು ಹೊಡೆಯೋದು ಬಡಿಯೋದು ಆ ಥರ ನೀವು ಮಾಡ್ತಾಯಿದ್ರೆ ನಿಮಗೆ ಏನನ್ಸುತ್ತೆ, ನನ್ನ ಹೆಂಡತಿ ನಾನು ಏನು ಬೇಕಿದ್ರೂ ಮಾಡ್ಬೋದು ಅಂತ ನಿಮ್ಮ ತಲೆಯಲ್ಲಿರುತ್ತೆ. ಅದೇ ಒಂದು ಸ್ವಲ್ಪ ಥಿಂಕ್ ಮಾಡಿ, ನಿಮಗೆ ಹುಟ್ಟಿರೋ ಒಂದು ಮಗಳು ಬೇರೊಬ್ಬರ ಮನೆಗೆ ಹೋಗಿ ಆವಾಗ ಅವಳು ಗಂಡ ಕುಡ್ಕೊಂಡು ಬರ್ದೇನೆ ನಾಯಿಗೆ ಹೊಡೆದಂಗೆ ಹೊಡೆದ್ರೆ ನೀವು ಆವಾಗ ಏನು ಮಾಡ್ತೀರಾ? ನಿಮ್ಮ ಹೆಂಡತಿಗೆ ನೀವು ಹೊಡೆಯೋ ರೇಟ್ಸ್ ಇದ್ರ ಮೇಲೆ ನಿಮ್ಮ ಮಗಳನ್ನ ಬೇರೆ ಯಾವುದೋ ಒಂದು ಹುಡುಗ ಮದುವೆ ಆದಮೇಲೆ ಅವನಿಗೂ ಅವಳಿಗೆ ಹೊಡೆಯೋ ರೇಟ್ಸ್ ಇದ್ದೇ ಇರುತ್ತೆ. ಹೆಣ್ಣು ಅಂದ್ರ ಮೇಲೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಅಷ್ಟೇ ಮುಖ್ಯ. ಏನಾದರೂ ತಪ್ಪು ಮಾಡಿದರೆ ಕೂರಿಸ್ಕೊಂಡು ಹೇಳಿ, ನೀನು ಈ ಥರ ತಪ್ಪು ಮಾಡ್ತಾ ಇದೆಯಾ, ಇದೆಲ್ಲ ಒಳ್ಳೇದಲ್ಲ ಅಂತ ಹೀಗೆ ಹೇಳಿ. ಕೇಳಲಿಲ್ವಾ, ಅವ್ರ ಅಪ್ಪ ಅಮ್ಮನ ಕರೆಸಿ ಮಾತಾಡಿಸಿ. ಅದನ್ನು ಬಿಟ್ಕೊಂಡು ನೀವೇನಾದರೂ ಅವ್ರ ಮೇಲೆ ಪದೇ ಪದೇ ಕೈ ಮಾಡ್ತಾ ಇದ್ದರೆ ಅವರಿಗೂ ಬೇಜಾರಾಗಿ ನಿಮ್ಮನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೂ ಬರ್ಬೋದು. ಬೇರೆ ಮನೆಯಿಂದ ಹೆಣ್ಮಕ್ಳನ್ನ ನಾವು ಕರ್ಕೊಂಡು ಬಂದಂಗೆ ನಮ್ಮ ಮನೆ ಹೆಣ್ಮಕ್ಳು ಬೇರೊಬ್ಬರು ಕರ್ಕೊಂಡು ಹೋಗ್ತಾರೆ. ನಾವು ಅವ್ರನ್ನ ಇಲ್ಲಿ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಹೆಣ್ಮಕ್ಳನ್ನ